ಪ್ರೀತಿಯ ಮಾಧ್ಯಮ ಗೆಳೆಯರೇ, ನನ್ನ ನಿರ್ಮಾಪಕ ದ್ವಯರೇ, ನನ್ನ ಚಿತ್ರತಂಡದ ಎಲ್ಲ ತಾಂತ್ರಿಕ ವರ್ಗದವರೇ, ವೆಂಕಟೇಶಣ್ಣ ಬರೆದಿದ್ದಾರೆ, ನಮಸ್ಕಾರ. ಹಾಡು ನೋಡಿದಿರಿ ಎಲ್ಲರೂ ಕೂಡ. ಅದಕ್ಕೆ ಮೊದಲು ಆಗಲೇ ನಮ್ಮ ನಾಡಿನ ಹೆಮ್ಮೆಯ ಸಾಹಿತಿಗಳಾದ ಎಸ್ ಎಲ್ ಭೈರಪ್ಪನವರು ಅಚಾನಕ್ಕಾಗಿ, ನಾನು 3 ಗಂಟೆಗೆ ನನಗೆ ಸುದ್ದಿ ಗೊತ್ತಾಯಿತು. ಮನಸ್ಸಿಗೆ ತುಂಬ ನೋವಾಯಿತು. ಯಾಕೆಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯವೇ ಹೆಮ್ಮೆ ಪಡುವಂಥ ಸಾಹಿತಿಗಳು. ಹೆಚ್ಚು ಅವ್ರ ಜೊತೆ ನನ್ನ ಒಡನಾಟ ಇರಲಿಲ್ಲ. ಒಂದು 4 ಸಲ ನಾನು ಅವ್ರನ್ನ ನೋಡಿದ್ದೆ. 2 ಸಲ ತುಂಬ ಸಮಯ ಅವ್ರ ಜೊತೆಯಲ್ಲಿ ಕಳೆದೆ, ಮಾತಾಡಿದ್ದೀನಿ ಬಹಳ. ಇತ್ತೀಚೆಗೆ 1.5 ವರ್ಷಗಳ ಹಿಂದೆ ಒಂದು ಘಟನೆ ನಡೀತು. ಅದು ಇವತ್ತು ನನಗೆ ತುಂಬ ಕಾಡ್ತು. ಅವರು ಅಗಲಿದ್ದಾರೆ ಎಂದಾಗ ಅವರ ಕಾದಂಬರಿಗಳನ್ನು ಓದ್ತಾ ಇದ್ದಂಥ ಹಲವಾರು ಅಭಿಮಾನಿಗಳಿದ್ದಾರೆ, ಓದುಗ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಒಬ್ಬರು ಅವರ ಪರ್ವ ಕಾದಂಬರಿಯನ್ನು 1.5 ವರ್ಷಗಳ ಹಿಂದೆ ನನ್ನ ಹತ್ರ ತಗೊಂಡ್ಬಂದರು. ಸರ್, ಇದು ಕಾದಂಬರಿ ನಾನು ಸಿನಿಮಾ ಮಾಡ್ತೀನಿ ಅಂತ. ನಾನು ಹೇಳಿದೆ, ಇದು ಸಿನಿಮಾ ಆಗಲ್ಲ, ಇದು ಯಾಕೆಂದ್ರೆ ಅದು ಭಯಂಕರವಾದ ಬಡ್ಜೆಟ್ ತಗೊಳತ್ತದು. ಎಷ್ಟಾದರೂ ಆಗಲಿ ನಾನು ಇದನ್ನು ಮಾಡಲೇಬೇಕು. ಅವರ ಅಭಿಮಾನಿ ನಾನು. ಈ ಕಾದಂಬರಿನ ಸರ್ ಅಂತಂದ್ರೆ ಆಯಿತು, ನಿರ್ಮಾಪಕರು ಮಾಡಕ್ಕೆ ಸಿದ್ಧವಾಗಿದ್ರೆ ನನಗೇನು ಮಾಡ್ಕೊಡ್ತೀನಿ ಅಂತ ಹೇಳಿ ಕಾದಂಬರಿನ ಓದಿದ್ದೆ ನಾನು. ಮತ್ತೊಂದ್ಸಲ ಸಿನಿಮಾ ಮಾಡುವಾಗ ನಿರ್ದೇಶಕ ಇನ್ನೊಂದ್ಸಲ ಓದ್ಕೋಬೇಕು. ಓದ್ದೆ ನಾನು. ಓದಿದಾಗ ನನ್ನ ಕೈ ಕಾಲು ನಡ್ಕ ಬಂದ್ಬಿಡ್ತು. ಹೇಗಪ್ಪ ಇದನ್ನು ನಾವು ತೆಗೆಯೋದು? ದುಡ್ಡು, ಬರೀ ದುಡ್ಡು, ಪ್ರತಿ ಫ್ರೇಮಲ್ಲಿ ದುಡ್ಡು. ಎಷ್ಟು ಮಟ್ಟಿಗೆ ದುಡ್ಡು ಆಗುತ್ತೆ ಅಂದರೆ 4 ಬಾಹುಬಲಿ ತೆಗಿಬೋದು, ಅಷ್ಟು ಹಣ ಬೇಕು ಅದಕ್ಕೆ. ಕೇಳಿದೆ ಅವ್ರನ್ನ, ಸರ್ ಸಂಪನ್ಮೂಲ ಎಲ್ಲ ಸದೃಢವಾಗಿದೆಯಾ ಅಂತ. ಏನು ಚಿಂತೆ ಮಾಡಬೇಡಿ ಸರ್, ನನ್ನ ಕನಸು ತೆಗಿಬೇಕು. ಹಾಗಾದ್ರೆ ನಾನು ಕರ್ತೃ ಜೊತೆ ಸ್ವಲ್ಪ ಮಾತಾಡಬೇಕು, ಅವ್ರ ಜೊತೆ ಮಾತಾಡಿದ ನಂತರ ನಾವಿದು ಕೈ ಹಾಕೋಣ ಅಂತ ಅವರನ್ನು ಸಂಪರ್ಕ ಮಾಡಿದ್ರು. ಅವರು ಮಾಡಿದಾಗ ಎಸ್ ನಾರಾಯಣ ಅವ್ರು ಮಾಡ್ತಾರೆ ಅಂದ ತಕ್ಷಣ ಫೋನ್ ಕೊಡಿ ಮಾತಾಡಬೇಕು ಅಂತ ಫೋನ್ ಕೊಟ್ಟರು ನನಗೆ. ಅವ್ರು ಒಂದೇ ಮಾತು ಹೇಳಿದ್ದು, ನಾನು ಹೇಗೆ ಬರೆದಿದ್ದೀನೋ ಹಾಗೇ ತೆಗಿಯೋ ಹಾಗಿದ್ರೆ ನೀವು ಸಿನಿಮಾ ಮಾಡಿ ಅಂತ. ನಾನಂದೆ, ಇಡೀ ದೇಶದಲ್ಲಿ ಸಾವಿರಾರು ಕಾದಂಬರಿಗಳು ಸಿನಿಮಾ ಆಗಿದೆ. ಕಾದಂಬರಿ ಹೇಗಿದೆಯೋ ಹಾಗೆ ಯಾರು ತೆಗಿಯೋಕ್ಕಾಗೋದೇ ಇಲ್ಲ, ಬದಲಾವಣೆಗಳು ಮಾಡಬೇಕಾಗ್ತದೆ ಅಂತ ಹೇಳಿ. ಬದಲಾವಣೆ ಮಾಡೋದಾದ್ರೆ ನಾನು ಕೊಡಲ್ಲ ಅಂತ ಹೇಳಿ ಆ ಚರ್ಚೆ ನಡೀತಾ ಇತ್ತು. ಆಯ್ತು, ನಾನು 1 ರೌಂಡ್ ಸ್ಕ್ರಿಪ್ಟ್ ಮಾಡ್ತೀನಿ, ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ. ಮಾಡ್ಕೊಂಡು ಬನ್ನಿ ಮಾತಾಡೋಣ ಅಂತ. ಇದಿಷ್ಟು ಅವ್ರ ಜೊತೆಲಿ ಕೊನೆಯ ಸಂಭಾಷಣೆ ಆಯಿತು. ಅದಾದ ನಂತರ ಅದು ಇವತ್ತು ಬೇಜಾರಾಯಿತು ಅಷ್ಟೇ.